Yo fab people, I'm your fab boy Ralph Juntapalli. I'm back with a new video of Gun Center Simulator ಪಾರ್ಟ್ 3 ಗಾಯ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಸ್ಟೋರ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ. ಅದೇ ಥರ ಹೊಸ ವೆಪನ್ಸ್ ಅನ್ಲಾಕ್ ಆಗುತ್ತೆ, ಹೊಸ ಆಮೋಸ್ ಅನ್ಲಾಕ್ ಆಗುತ್ತೆ. ಸೊ ಅದ್ರ ಜೊತೆ ಆಡ್ತಾ ನಮ್ಮ ಸ್ಟೋರ್ನ ಇವಾಗ ನಾವು ಓಪನ್ ಮಾಡಿದ್ದೀವಿ. ಈಗ ಯಾರಾದರೂ ಬರ್ತಾರೆ ಇವತ್ತು? ಓಕೆ, ಮೇ ಬಿ ಇವ್ರು ಬರ್ತಾರೆ ಅನ್ಸುತ್ತೆ. ಸರ್ ಬನ್ನಿ, ಸರ್ ಬನ್ನಿ ಬನ್ನಿ ಬನ್ನಿ. ಸರ್ ನೋಡಿ ಬಂದೇ ಬಿಟ್ರು ಒಂದೇ ಮಾತಿಗೆ. ಬನ್ನಿ ಸರ್. ನೋಡ್ಬೋದು ನೀವು ನಮ್ಮ ಶಾಪ್ನ ಫುಲ್ ಸ್ಟಾಕ್ ಅಂದರೆ ಫುಲ್ ರೀಸ್ಟಾಕ್ ಮಾಡಿದ್ದೀವಿ. ನೋಡ್ಬೋದು ನೀವು. ಕ್ಯಾಪ್ಸ್ ಎಲ್ಲ ಬಂದಿದೆ, ಗನ್ ಆಯಿಲ್ ಬಂದಿದೆ, ನೆಕ್ಸ್ಟ್ ಇಲ್ಲೆಲ್ಲ ಹೊಸ AR ಗನ್ಸ್ ಎಲ್ಲ ಬಂದಿದೆ. ಸೊ ಸರ್ ಎರಡೇ ಗನ್ ಆಯಿಲ್ ತೊಗೊಂಡಿದ್ದಾರೆ. ಸೊ 59. ಸೊ ನಾನು ಹೇಳಿದ್ನಲ್ವಾ ನಮ್ಮ ಮ್ಯಾನೇಜ್ ಏನಾದರೂ ಮಾಡೋಣ, ಅಪ್ಗ್ರೇಡ್ ಮಾಡೋಣ ಅಂತ. ಸೊ ನಾನು ನೆಕ್ಸ್ಟು ಪ್ರಾಡಕ್ಟ್ ಲೈಸೆನ್ಸ್ನ ತೊಗೊತಾ ಇದ್ವಿ. ಯಾಕಂದರೆ ಈ ಪ್ರಾಡಕ್ಟ್ಸ್ ಲೈಸೆನ್ಸ್ನ ತೊಗೊಂಡ್ಮೇಲೆ ನಮಗೆ ಇಷ್ಟೆಲ್ಲ ಪ್ರೀಮಿಯಂ ಗನ್ ಆಯಿಲ್, 12 ಆಮೋ ಬಾಕ್ಸು ಮತ್ತು 0.357 ಆಮೋ, 3.89 ಆಮೋ ಮತ್ತು ಸ್ಟ್ರೋಮ್ ಬ್ರೇಕರ್ ಇಲ್ಲಿ ಇದೆ ಅಲ್ಲ ಗೈಸ್. ನಮ್ಮ ತಾರ್ದು ಇಲ್ಲಿ ಬಂದ್ಬಿಟ್ಟಿದೆ ನಮ್ಮ ಶಾಪಲ್ಲಿ ಹೆಸರು. ಸುಮ್ಮನೆ ಕಾಪಿ ಮಾಡಿದ್ದಾರೆ ಅನ್ಸುತ್ತೆ ಇವರು. ಮೇಡಮ್ 308 ಪರ್ಚೇಸ್ ಮಾಡಿದ್ದಾರೆ. ಸೊ ಇವತ್ತಿನ ಡೇನ ಬೇಗ ನಾನು ಮುಗಿಸ್ತಾ ಇದ್ದೀನಿ. ಹಲೋ ಮೇಡಮ್, ನಿಮ್ಗೊಂದು ದೊಡ್ಡ ನಮಸ್ಕಾರ. ಇವತ್ತಿನ ಟಾಪ್ ಪರ್ಚೇಸರ್ ಇವರೇ ಅನ್ಸುತ್ತೆ ಮೇಡಮ್ ಅವರು. ಸೊ $870 $870.20 ಪರ್ಚೇಸ್ ಮಾಡಿದ್ದಾರೆ ಮೇಡಮ್ ಅವರು. ರಾಂಗ್ ಅಮೌಂಟ. ಓಕೆ, ಕಡಿಮೆ ತೊಗೊತೀವಿ ಅಂತ ಮೇಡಮ್ ಫುಲ್ ಖುಷಿಯಾಗ್ಬಿಟ್ಟಿದ್ರು ಗೈಸ್. ಬಟ್ ಆಮೇಲೆ ನಮ್ಮ ಸಿಸ್ಟಮು ಎರರ್ ಇದೆ ಅಂತ ಡಿಟೆಕ್ಟ್ ಮಾಡಿದ್ಮೇಲೆ ಆನಂತರ ಗೊತ್ತಾಯಿತು ನಾವು ಒಂದು 8 ಸೆಂಟ್ಸ್ನ ಬಿಟ್ಟು ಹಾಕ್ತಾ ಇದ್ದೀವಿ ಅಂತ. ಸೊ ಇವಾಗ ಮ್ಯಾಮ್ ಅವರು 8 ಸೆಂಟ್ಸ್ ವಾಪಸ್ ಹಾಕಿದ್ಮೇಲೆ ಮ್ಯಾಮ್ ಅವರು ಒಂಥರ ನಗ್ತಾ ಇದ್ದವರು ಬೇಜಾರಲ್ಲಿ ಹೋಗ್ತಾ ಇದ್ದಾರೆ. ಮೇಡಮ್ ಥ್ಯಾಂಕ್ ಯು ಫಾರ್ ಡೂಯಿಂಗ್ ಬಿಸ್ನೆಸ್. ಮತ್ತೆ ಬನ್ನಿ. ನಾನು ಒಂದ್ಸತಿ ಶಾಕ್ ಆಗಿಬಿಟ್ಟೆ ಗೈಸ್, ಯಾಕಂದರೆ ಯಾರು ಕಸ್ಟಮರ್ಸೇ ಬರ್ತಾಯಿಲ್ಲ ಅಂತ. ಸೊ ಅವ್ರು ಪರ್ಚೇಸ್ ಮಾಡೋದ್ರಲ್ಲಿ ನಾನು ಒಂದು ಸ್ವಲ್ಪ ರೈಫಲ್ಸ್ನೆಲ್ಲ ವಾಪಸ್ ನಮ್ಮ ಪ್ಯಾನಲ್ಗೆ ಹಾಕ್ಬಿಡ್ತೀನಿ. ಯಾಕಂದರೆ ಇಲ್ಲೊಂದು ಸ್ವಲ್ಪ ಖಾಲಿ ಆಗಿದೆ. ಸೊ ಇಲ್ಲಿ ನೋಡ್ಬೋದು ವೆಪನ್ ಪ್ಯಾನಲ್ ಫುಲ್ ಖಾಲಿ ಆಗಿದೆ. ಆದರೆ ನಾನು ಫಸ್ಟ್ ಕ್ಯಾಶ್ ಚೆಕ್ ಮಾಡೋಕೆ. ಓಕೆ, ಪ್ರೈಸ್ ಎಲ್ಲ ಫುಲ್ ಪರ್ಫೆಕ್ಟ್ ಆಗಿದೆ. ಸೊ ಇನ್ನೊಂದು ಆಚೆ ತೆಗೆದುಬಿಡ್ತೀನಿ ಅನ್ಸುತ್ತೆ. ಓಕೆ, ಇಲ್ಲೊಂದು ಗನ್ ಇದೆ, ಬಾಕ್ಸಲ್ಲಿ ಹೇಳ್ತೀನಿ. ತುಂಬ ಕಸ್ಟಮರ್ಸ್ ವೆಯ್ಟ್ ಮಾಡ್ತಾಯಿದ್ದಾರೆ. ಕಸ್ಟಮರ್ಸ್ ವೆಯ್ಟ್ ಮಾಡ್ದಂಗೆಲ್ಲ ನಾವು ನಮ್ಮ ಬಿಸ್ನೆಸ್ ಅಪರ್ಚುನಿಟೀಸ್ನ ಕಳ್ಕೊಬಾರ್ದು. ಅದಕ್ಕೋಸ್ಕರ ಬೇಗ ಅವ್ರದ್ದು ಬಿಲ್ ಹಾಕ್ಬಿಟ್ಟು ಅವ್ರು ನಮ್ಮ ಮನೆಗೆ ಕಳಿಸೋಣ. ಸೊ ಗೈಸ್, ನಮ್ಮ ಫೈನಲ್ ಕಸ್ಟಮರ್ ಅಂದರೆ ಇವತ್ತಿನ ದಿನದ ಕೊನೆಯ ಕಸ್ಟಮರ್ ಹೋಗ್ತಾ ಇದ್ದಾರೆ ಪರ್ಚೇಸ್ ಮಾಡಿಕೊಂಡು. ಸೊ ನಮ್ಮ ಹತ್ರ ಆಲ್ರೆಡಿ ಸ್ಟಾಕ್ ಕೆಲವೊಂದು ಖಾಲಿ ಆಗಿದೆ. ಸೊ ಇವತ್ತಿನ ಡೇನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಪ್ರಾಡಕ್ಟ್ಸ್ ಇದೆ, ಇವೆಲ್ಲ ಸೇಲ್ ಮಾಡೋಣ. ಆನಂತರ ಸೇಲ್ ಮಾಡಿ ಆದ ನಂತರ ನಾನು ನಿಮ್ಗೆ ಹೇಳಿದ್ದೆ ನಮ್ಮ ಶಾಪ್ನ ಅಪ್ಗ್ರೇಡ್ ಮಾಡ್ಕೊತೀನಿ ನಾನು ಅಂತ. ನೆಕ್ಸ್ಟ್ ಪ್ರಾಡಕ್ಟ್ 3 ಲೈಸೆನ್ಸ್ನ ತೊಗೊತಾ ಇದೀವಿ ಗಾಯ್ಸ್ ನಾವೀಗ. ಸೊ ನಾನು ಯಾಕೆ ನಾಳೆ ತೊಗೊಳ್ಳಿ, ಇವಾಗಲೇ ಪ್ರಾಡಕ್ಟ್ ಲೈಸೆನ್ಸ್ 3ನ ತೊಗೊಂಡ್ಬಿಡ್ತೀನಿ. ಸೊ ಶಾಲಿಗೋ ಎಸ್ ಗಾಯ್ಸ್, ಪ್ರಾಡಕ್ಟ್ ಲೈಸೆನ್ಸ್ 3ನ ತೊಗೊಂಡಿದ್ವಿ. ಇದಾದ ನಂತರ ನಾವು ನೆಕ್ಸ್ಟ್ ನಮ್ಮ ಏನೇನು ಬೇಕು. ಸೊ ನೀವು ನೋಡ್ಬೋದು ಗನ್ ರ್ಯಾಕ್ ಅನ್ಲಾಕ್ ಆಗಿದೆ ನಮಗೆ. ಸೊ ಹೊಸ ಗನ್ ಆರ್ಡರ್ ಮಾಡೋಣ. ಸೊ ಒಂದು ಗನ್ ರ್ಯಾಕ್ನ ಆರ್ಡರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಯಾವ ಗನ್ಸ್ ಇದಾವೆ ಅಂದ್ರೆ, ಸೊ ಇವೆಲ್ಲ ಹೊಸದಾಗಿ ಬಂದಿರೋ ಗನ್ಸು. ಸೊ ಇದು ಒಂದು ಆರ್ಡರ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವೆಲ್ಲ ಹೈಯೆಸ್ಟ್ ಸೆಲ್ಲಿಂಗ್ ಗನ್ಸ್ ಇವೆಲ್ಲ. ಐ ಥಿಂಕ್ ರ್ಯಾಕ್ಸ್ ಎಲ್ಲ ತುಂಬಾ ಕಡಿಮೆ, ಅಂದ್ರೆ ರ್ಯಾಕ್ಸ್ ಅಂದ್ರೆ ನೋಡಿ, ಶೋಕೇಸ್ ಅಲ್ಲಿರೋ ಗನ್ಸ್ ಎಲ್ಲ ತುಂಬಾ ಕಡಿಮೆ ಲಾಭ ಮಾಡುತ್ತೆ ನಮಗೆ. ಇದು ಒಂದು ನೆಕ್ಸ್ಟ್ ಇದು ಒಂದು ಟ್ರೈ ಮಾಡ್ತಿದ್ದೀನಿ. ಸೊ ಅವಕ್ಕೆಲ್ಲ ಆಮೋ ಬೇಕಲ್ವಾ. ಕ್ಯಾಪ್ಸ್ ಕಡಿಮೆ ಆಗಿದೆ ಅನ್ಸುತ್ತೆ ನಮ್ಮ ಹತ್ರ. ಕ್ಯಾಪ್ಸ್ ಮೋರ್, ಯಾಕಂದ್ರೆ ಕ್ಯಾಪ್ಸ್ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ ಗೈಸ್. ಅನ್ಲಾಕ್ ಆಗಿದೆ. ಸೊ ಇಲ್ಲಿ ಡಿಫ್ರೆಂಟ್ ಆಗಿರೋ ಆಮೋ. ಸೊ ನೋಡ್ಬೋದು ನೀವು, ಪ್ರೀಮಿಯಂ ಗನ್ ಆಯಿಲ್ ಅನ್ಲಾಕ್ ಆಗಿದೆ ನಮ್ಮ ಹತ್ರ. ಅದನ್ನು ಕಾರ್ಟಿಗೆ ಹಾಕ್ತಾ ಇದೀನಿ. ಸೊ ಈಗ $610 ಆಗಿದೆ. ಸೊ ಇದೆಲ್ಲ ಬೈ ಮಾಡ್ತಾ ಇದೀನಿ. ಸೊ ಗೈಸ್, ನಮ್ಮ ಆರ್ಡರ್ ಆಲ್ರೆಡಿ ಡೆಲಿವರಿ ಆಗಿದೆ. ಸೊ ಇವಾಗ ನೋಡ್ಬೋದು ನೀವು, ಇಲ್ಲೆಲ್ಲ ನಮ್ಮ ಆರ್ಡರ್ಸ್ ಆಲ್ರೆಡಿ ಬಂದಿದೆ. ಸೊ ಇದು ಏನಂತ ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಓಕೆ, ಐ ಥಿಂಕ್ ಐ ಶುಡ್ ರೊಟೇಟ್ ಇಟ್. ಓಕೆ, ಈ ಥರ ಅನ್ಸುತ್ತೆ. ಓಕೆ, ಪರ್ಫೆಕ್ಟ್. ಸೊ ನೋಡ್ಬೋದು ನೀವು, ನಮ್ಮ ಒಂದು ಆರ್ಡರ್ ಮಾಡಿದ್ವಿ. ಎಸ್, ಒಂದೇ ಅನ್ಲಾಕ್ ಆಗಿತ್ತಲ್ಲ. ಓಕೆ, ಹೊಸದಾಗಿ ಬಂದಿದ್ದಾವೆ ರೈಫಲ್ಸ್ಗಳಿವೆಲ್ಲ. ಇದು ಓಕೆ, $148. ಸೊ ಗೈಸ್, ನಾನು ಆಗಲೇ ಹೇಳಿರೋ ಪ್ರಕಾರ ನನಗೆ 28 ಸೆಂಟ್ಸ್ ಈ ಥರ ಕೊಡಬೇಕಂದ್ರೆ ಒಂಥರ ಯಾಕೋ ನಮಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಯಾಕಂದರೆ ಚೇಂಜ್ ಕೊಡಬೇಕಾದ್ರೆ ಇವಾಗ ಅಂತ. ಸೊ ನಾನು ರೌಂಡ್ ಆಫ್ ಮಾಡ್ತಾ ಇದ್ದೀನಿ ಎಲ್ಲ ಪ್ರಾಡಕ್ಟ್ಸ್ಗೂ ಕೂಡ. ಸೊ ಅದು ಒಂದು ಕಡೆಯಿಂದ ಕಸ್ಟಮರ್ಸ್ಗೆ ಡಿಸ್ಕೌಂಟ್ಸ್ ಅನ್ನೋ ಥರ. ಲೆಟ್ ಮೀ ಗೋ ಹೆಡ್ ಆ್ಯಂಡ್ ಮೇಕ್ ದ ಚೇಂಜಸ್ ವಿತ್ ಆಲ್ ದ ಪ್ರಾಡಕ್ಟ್ಸ್. ಎಲ್ಲ ಪ್ರಾಡಕ್ಟ್ಸ್ ನಾನು ಬೇಗ ಹೋಗ್ಬಿಟ್ಟು ಚೇಂಜ್ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲಾನು ರೌಂಡ್ ಆಫ್ ಆಗಿಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ವೆಪನ್ಸ್ನ ರೀಸ್ಟಾಕ್ ಮಾಡಿದ್ದೀನಿ ನಮ್ಮ ಸ್ಟೋರಲ್ಲಿ. ಇವಾಗ ಏನು ಮಾಡಲ್ಲ, ಯಾವ ಸ್ಟಾಕಲ್ಲಿ ಇದಾವೆ ಎಲ್ಲ ಹೋಗ್ಬಿಟ್ಟು ಸ್ಟೋರ್ ರೂಮ್ಗೆ ಹಾಕ್ತಿದ್ದೀನಿ. ಯಾಕಂದರೆ ನಾನು ಈ ಡೇನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಗುಡ್ ಮಾರ್ನಿಂಗ್ ಗೈಸ್, ನಾವೀಗ ನಮ್ಮ ನೆಕ್ಸ್ಟ್ ಡೇನ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ನಾವು ಮುಂಚೆ ನಾನು ನೋಡ್ಬೋದು ಇಲ್ಲೆಲ್ಲ ಪಿಸ್ತೂಲ್ಗಳೆಲ್ಲ ಖಾಲಿ ಆಗಿದೆ. ಓಕೆ, ಇಲ್ಲೊಂದು ಬಾಕ್ಸ್ ಇದೆ.
ಸೊ ಹಾಗೆ ಶಾಪ್ನ ಓಕೆ ಗನ್ಸ್ ಇಟ್ಬಿಟ್ಟೆ ಶಾಪ್ನ ಓಪನ್ ಮಾಡೋಕ್ಕಾಗುತ್ತೆ ಅನಿಸುತ್ತೆ. ಓಕೆ ಇವೆರಡು ಸೇಮ್ ಗನ್ಸ್ ಅಲ್ಲ, ಅದಕ್ಕೋಸ್ಕರ ಓಪನ್ ಆಗ್ತಿಲ್ಲ. ಸೊ ಇದು ಕೂಡ ಅಲ್ಲಿ ಇಡೋದು ಬೇಡ ಅನಿಸುತ್ತೆ. ಸೊ ಇದನ್ನು ಕೂಡ ಸ್ಟೋರೇಜಲ್ಲಿ ಹಾಕ್ತಾ ಇದ್ದೀನಿ. ಸೊ ನಾನು ಇವಾಗ ಮೇನ್ ಆಗಿರೋ ಫಸ್ಟ್ ಕೆಲಸ ಮಾಡ್ತಾ ಇರೋ ನಮ್ಮ ಶಾಪ್ನ ಓಪನ್ ಮಾಡ್ತಾ ಇದ್ದೀನಿ ಗೈಸ್. ಓಪನ್ ಮಾಡಿದ ತಕ್ಷಣ ನಮ್ಮ ಕಸ್ಟಮರ್ಸ್ ಎಲ್ಲ ಬರ್ತಾರೆ. ಬನ್ನಿ ಇವತ್ತಿನ ವ್ಯಾಪಾರ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಾನೇನೋ ಮಾಡ್ತೀನಿ ಅಂತ ಹೇಳಿದ್ದೆ. ಏನಂದರೆ ಮ್ಯಾನೇಜಲ್ಲಿ ನಮ್ಮ ಇದನ್ನು ಬೈ ಮಾಡಿದ್ದೆ ನಾನು ಆಲ್ರೆಡಿ. ಸೊ ನಮ್ದು ಆಲ್ರೆಡಿ ಸ್ಟೋರ್ ಲೆವೆಲ್ 11ಗೆ ಹೋಗಿದೆ. ಬಟ್ ಇದು ಐ ಡೋಂಟ್ ನೋ ಯಾಕೆ ಇದು ರೆಡ್ಡಲ್ಲಿ ತೋರಿಸ್ತಾ ಇದೆ ಅಂತ. ಆ್ಯಕ್ಚುಲಿ ಗ್ರೀನಲ್ಲಿ ತೋರಿಸ್ಬೇಕದು. ಸೊ ಗ್ರೋತ್ ಏನಂದರೆ ಸೆಕ್ಷನ್ ಎಕ್ಸ್ಪ್ಯಾಂಡ್ ಯುವರ್ ಸ್ಟೋರ್, ನಮ್ಮ ಸ್ಟೋರಿಗೆ ದೊಡ್ಡದಾಗೋದಿದೆ. ಸೊ ದೊಡ್ಡದು ಮಾಡೋಣ ಗೈಸ್. ಹಾಗೆ ನಮ್ಮ ಬ್ಯಾಂಕ್ ಅವರು ಲೋನ್ ಕೊಡ್ತಾ ಇದ್ದಾರೆ ಅನ್ಸುತ್ತೆ. ಸೊ ನೋಡ್ಬೋದು ನೀವು 15,000 ನಮಗೆ ಲೋನ್ ಕೊಡ್ತಾ ಇದ್ದಾರೆ. ಸೊ ಅದಕ್ಕಿಂತ ಮುಂಚೆ ಇವಾಗೆಲ್ಲ ಕಸ್ಟಮರ್ಸ್ಗೆ ಏನಿದೆ ಇವತ್ತು ಸೇಲ್ ಮಾಡಿ ಬರ್ತೀನಿ ನಾನು. ಸೊ ಗೈಸ್ ನೀವು ಇನ್ನೊಂದು ನಾನು ಹೇಳಿದ್ನಲ್ಲ, ನಾನು ಕೆಲವೊಂದು ಪ್ರಾಡಕ್ಟ್ಸ್ಗಳಿಗೆ 38 ಸೆಂಟ್ಸ್ ಆದಮೇಲೆ ಎಲ್ಲ ತೆಗ್ದಿದ್ದೆ ಅಂತ. ಸೊ ಕೆಲವೊಂದು ಪ್ರಾಡಕ್ಟ್ಸ್ಗೆ ಎಡಿಟ್ ಮಾಡೋದು ಮರ್ತು ಬಿಟ್ಟಿದ್ದೀನಿ. ಸೊ ಇವಾಗ ಮಾಡ್ತಾ ಇದ್ದೀನಿ ಅದನ್ನು ನಾನು. ಸೊ ಯಾಕಂದರೆ ನೆಕ್ಸ್ಟ್ ಚೇಂಜ್ ಕೊಡೋಕ್ಕೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ನಮಗೆ. ಕಸ್ಟಮರ್ ನಾನು ಪ್ರೈಸ್ ಸೆಟ್ ಮಾಡೋಕ್ಕಿಂತ ಮುಂಚೆ ಪರ್ಚೇಸ್ ಮಾಡಿದ್ದಾನೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅವನಿಗೆ 18 ಸೆಂಟ್ಸ್ ಜಾಸ್ತಿ ಬಂದಿದೆ. ಸೊ ನೆಕ್ಸ್ಟ್ ಬರೋ ಕಸ್ಟಮರ್ಸ್ಗಳೆಲ್ಲ ಇರಲ್ಲ ಅನಿಸುತ್ತೆ. ಓಕೆ ಇವ್ರು ಕೂಡ ನಾನು ಪ್ರೈಸ್ ಚೇಂಜ್ ಮಾಡೋ ಟೈಮಲ್ಲಿ ಇವರೆಲ್ಲ ಪರ್ಚೇಸ್ ಮಾಡಿದ್ದಾರೆ, ಅದಕ್ಕೋಸ್ಕರ ಇವ್ರದ್ದು ಸ್ಟಿಲ್ ಹಾಗೆ ಇದೆ. ರೌಂಡ್ ಅಪ್ ಮಾಡಿಲ್ಲ ನಾನು. ಇವಾಗ ನೋಡ್ಬೋದು ಎಲ್ಲ ಪ್ರಾಡಕ್ಟ್ಸ್ ಕೂಡ ರೌಂಡ್ ಅಪ್ ಮಾಡಿದ್ದೀನಿ. ಇವಾಗ ಚೇಂಜ್ ಕೊಡೋದು ತುಂಬ ತಲೆನೋವು ಆಗಲ್ಲ, ಯಾಕಂದರೆ ಸೆಂಟ್ಸ್ ಎಲ್ಲ ತುಂಬ ಹೋಗಲ್ಲ. ಸೊ ಇವಾಗ ಹೋಗ್ಬಿಟ್ಟು ಕ್ಯಾಶ್ ಕೌಂಟ್ರಲ್ಲಿ ಕೊಡೋಣ ಗೈಸ್. ಅಷ್ಟೇ ಕೊಡಬೇಕು. ಕೆಳಗಡೆ ಸೆಂಟ್ಸ್ ಹತ್ರ ನಾವು ಕೈಯೇ ಹಾಕಂಗಿಲ್ಲ. ಈಗ ಪ್ರೈಸ್ ಸೆಟ್ ಮಾಡೋಕ್ಕಿಂತ ಮುಂಚೆ ಕಸ್ಟಮರೇ ಆ ಪ್ರಾಡಕ್ಟ್ನ ತೊಗೊಂಡಿರ್ತಾನಲ್ಲ. ಸೊ ಅದಕ್ಕೋಸ್ಕರ ಆ ಕಸ್ಟಮರ್ಗೆ ಅಷ್ಟಕ್ಕೆ ಸಿಕ್ಕಿರುತ್ತೆ ಗೈಸ್. ಅದಕ್ಕೋಸ್ಕರ ಅವನು 81 ಸೆಂಟ್ಸ್ ತೊಗೊಂಡಿರ್ತಾನೆ. ಇವಾಗ ಯಾರಿಗಾರು ಕಸ್ಟಮರ್ಸ್ಗೆ ತೋರಿಸ್ಬಿಡಿ ನನಗೆ ಇಷ್ಟೆಲ್ಲ ತೊಗೊಂಡಿದ್ದಾರೆ ಅಂತ. ನಮ್ಮ ಕ್ಯಾಶ್ ಕೌಂಟ್ರಲ್ಲಿ ಪ್ರೈಸ್ಗಳು ಹಾಕಬೇಕಂದ್ರೆ ಎಲ್ಲ ಚೆನ್ನಾಗಿ ಹೋಗ್ತಾಯಿದೆ. ಯಾಕಂದರೆ ನಾವೆಲ್ಲ ಸೆಂಟ್ಸ್ ಇತ್ತಲ್ವ, ಸೆಂಟ್ಸ್ನೆಲ್ಲ ರಿಮೂವ್ ಮಾಡಿಬಿಟ್ಟಿದ್ದೀವಿ. ಅಂದರೆ ಅಲ್ಲಿ ನೋಡ್ಬೋದು ನೀವು $27 ಆದಮೇಲೆ 0.0. ಸೊ ಎಂಡ್ ಆಫ್ ದ ಡೇ ಗಾಯ್ಸ್ ನೋಡ್ಬೋದು ನಮ್ಮ ಹತ್ರ ಇರೋ ಎಲ್ಲ ಗನ್ಗಳು ನಾನು ರೀಸ್ಟಾಕ್ ಮಾಡ್ತೀನಿ. ಇದು ಒಂದು ಹಾಕ್ತೀನಿ. ಕ್ಯಾಪ್ಸ್ ಸೊ ಗೈಸ್ ನೀವು ನಮ್ಮ ಈ ಕರೆಂಟ್ಲಿ ನಮ್ಮ ಹತ್ರ ಇರೋ ಕ್ಯಾಶ್ ನೋಡಿದ್ರೆ ನೀವು ಸೈಕ್ ಆಗ್ತೀರಾ. ಯಾಕಂದರೆ 11,111 ನಮ್ಮ ಹತ್ರ ಇರೋ ಬಜೆಟ್ ಗೈಸ್. ಇನ್ನು ನಮ್ಮ ಹತ್ರ ಸ್ಟಾಕ್ಗಳು ತುಂಬ ಇದೆ. ಸೊ ನಾನಿವಾಗ ಡಿಲೇ ಮಾಡಿದೆ. ಏನಂದರೆ ಈಗ ಇನ್ನೊಂದು ಸ್ವಲ್ಪ ಇಕ್ವಿಪ್ಮೆಂಟ್ಸ್ ಆರ್ಡರ್ ಮಾಡ್ತೀನಿ. ಅದು ಗನ್ ರ್ಯಾಕ್ನ ಆರ್ಡರ್ ಮಾಡ್ತೀನಿ. ಒಂದು ಗನ್ ರ್ಯಾಕ್ನ ಆರ್ಡರ್ ಮಾಡ್ತಾಯಿದ್ದೀನಿ. ಅಂದರೆ ಒಂದು ರ್ಯಾಕಲ್ಲಿ 3 ಸೆಟ್ ಆಫ್ ಗನ್ಸ್ ಹೋಗುತ್ತೆ ಗೈಸ್. ಸೊ ಅದಕ್ಕೋಸ್ಕರ ಅಷ್ಟು ಆರ್ಡರ್ ಮಾಡಿದ್ದೀನಿ ನಾನು. ನೋಡ್ಬೋದು ನೀವು ಪ್ರೈಸ್. ಓಕೆ 148 ಕರೆಕ್ಟಾಗಿದೆ. ಪ್ರೈಸ್ ಕೂಡ ಮ್ಯಾಕ್ಸಲ್ಲೇ ಇದೆ. ಇದು ಬಾಕ್ಸು ಡಸ್ಟ್ಬಿನಲ್ಲಿ ಹಾಕ್ತೇನೆ. ಇದು ನೆಕ್ಸ್ಟ್. ಓಕೆ ಇದು ಡಿಫ್ರೆಂಟ್ ಅನಿಸುತ್ತೆ. ಈಗ ನಮ್ಮ ಹತ್ರ ಓಕೆ ಇಲ್ಲಿದೆ. ಪರ್ಫೆಕ್ಟ್ ಗೈಸ್. ಸೊ ಇದನ್ನ ಇಲ್ಲಿಡೋಣ. ಸೊ ಇವಾಗ ಅದನ್ನ ಇಲ್ಲಿಡಬೇಕಂದ್ರೆ ರೊಟೇಟ್ ಮಾಡಬೇಕು. ಸೊ ಪರ್ಫೆಕ್ಟಾಗಿ ರೊಟೇಟ್ ಮಾಡಿ ಫ್ರಂಟ್ ಇಯರ್. ಓಕೆ ಡಸ್ಟ್ಬಿನ್ ಹಾಕ್ಬೇಡ. ಓಕೆ ಗೈಸ್ ಇವಾಗ ನಾನು ಮತ್ತೆ ರೀಸ್ಟಾಕ್ ಮಾಡಿದ್ದೀನಿ ನಮ್ಮ ಸ್ಟೋರಲ್ಲಿ ಗನ್ಸ್ಗಳನ್ನ. ನೋಡ್ಬೋದು ಈ ರ್ಯಾಕಲ್ಲಿ ಫುಲ್ಲಾಗಿ 3 ಸೆಟ್ ಆಫ್ ಗನ್ಸ್ ಹಾಕಿದ್ದೀನಿ. ಸೊ ಇನ್ನೊಂದು ಈ ಕಡೆ ಒಂದು ರ್ಯಾಕ್ ಇದೆ. ಈ ಕಡೆ ರ್ಯಾಕಲ್ಲೂ ಕೂಡ 3 ಸೆಟ್ ಆಫ್ ಗನ್ಸ್, ಅಂದರೆ ಸೇಮ್ ಗನ್ನ ಸೇಮ್ ಪ್ರೈಸ್ ಅಂದರೆ ರೌಂಡ್ ಅಪ್ ಮಾಡಿ ಪ್ರೈಸ್ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಈಗ ಡೇನ ಎಂಡ್ ಮಾಡ್ತಾ ಇದ್ದೀನಿ. ಡೇನ ಎಂಡ್ ಮಾಡಿದ್ರೆ ನೆಕ್ಸ್ಟ್ ಡೇ ಅಲ್ಲಿ ಏನೇನು ಪರ್ಚೇಸ್ ಮಾಡ್ತಾರೆ ಕಸ್ಟಮರ್ಸ್ ಅಂತ ನೋಡೋಣ ಗೈಸ್. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್. ನಮ್ಮ ಸ್ಟೋರ್ ಕ್ಲೋಸ್ ಆಗಿದೆ, ಓಪನ್ ಮಾಡ್ತಾ ಇದೀವಿ. ಓಪನ್ ಮಾಡಿದ ತಕ್ಷಣ ಏನೇನಾಗುತ್ತೆ ಅಂತ ನೋಡೋಣ. ಸೊ ಇವಾಗ ನಾನು ಡೈರೆಕ್ಟ್ ಆಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಇದೆಲ್ಲ ಪ್ರಾಡಕ್ಟ್ಸ್ ನನ್ನ ಶಾಪಲ್ಲಿ, ಅಂದರೆ ನಮ್ಮ ಶಾಪಲ್ಲಿ ಇದು ಎಷ್ಟು ಏನೇನು ಪ್ರಾಡಕ್ಟ್ಸ್ ಇದೆ, ಸ್ಟಾಕಲ್ಲಿ ಏನೇನು ಪ್ರಾಡಕ್ಟ್ಸ್ ಇದೆ ಮತ್ತು ಇಲ್ಲೆಲ್ಲ ಏನೇನು ಪ್ರಾಡಕ್ಟ್ಸ್ ಇದೆ ಎಲ್ಲ ಸೇಲ್ ಆದಮೇಲೆ, ಎಲ್ಲ ಸೇಲ್ ಆಗಲಿಯಾ ಅಥವಾ ಜಸ್ಟ್ ಇವಾಗಲೇ ಅಪ್ಗ್ರೇಡ್ ಮಾಡಿಬಿಡ್ಲಾ? ಐ ಥಿಂಕ್ ನಮ್ಮ ಹತ್ರ ಕ್ಯಾಶ್, ಓಕೆ ಕ್ಯಾಶ್ ಇಲ್ಲ ನಮ್ಮ ಹತ್ರ. 1,352 ಅಷ್ಟೇ ಇದೆ. ಸೊ ಇದು ಸೆಕ್ಷನ್ ಒಂದು ಬೈ ಮಾಡಿಬಿಡ್ತೀನಿ. ಯಾಕಂದರೆ ಬ್ಯಾಂಕಿಂದ ನಮ್ಮ ಹತ್ರ ಇನ್ನೊಂದು ಆಪ್ಷನ್ ಇದೆ, ಬ್ಯಾಂಕಿಂದ 15,500 ತೊಗೊಳಕ್ಕೆ. ಸೊ ಇವತ್ತಿನ ಡೇನ ಮುಗಿಸ್ಕೊಂಡು ತಕ್ಷಣ ನೆಕ್ಸ್ಟ್ ನಮ್ಮ ಸ್ಟೋರ್ನ ಅಪ್ಗ್ರೇಡ್ ಮಾಡ್ತಾ ಇದ್ದೀನಿ ಗೈಸ್. ಪ್ರೈಸಲ್ಲಿ ಸೆಲ್ ಮಾಡ್ತಾಯಿದ್ದು, ಬಟ್ ಸ್ಟಿಲ್ ಕಸ್ಟಮರ್ಗಳು ನಮ್ಮ ಬ್ರ್ಯಾಂಡ್, ನಮ್ಮ ಸ್ಟೋರ್ ಬ್ರ್ಯಾಂಡ್ನ ನಂಬ್ಕೊಂಬಿಟ್ಟು, ಯಾಕಂದರೆ ನಮ್ಮ ಫ್ಯಾಮಿಲಿ ಪರಂಪರೆಯಿಂದನೇ ಬಂದಿದೆ ಈ ನಮ್ಮ ಸ್ಟೋರ್, ಅದಕ್ಕೋಸ್ಕರ ಎಲ್ಲರೂ ಅಷ್ಟು ಬಿಲೀವ್ ಮಾಡ್ತಾಯಿದ್ರು ನಮ್ಮ ಸ್ಟೋರ್ನ. ಸೊ ಅದಕ್ಕೋಸ್ಕರ ನಾನು
ಎಲ್ಲ ಕಸ್ಟಮರ್ಸ್ಗಳಿಗೂ ಸ್ವಲ್ಪ ಅನುಕೂಲ ಆಗಲಿ ಅಂತ ಪ್ರೈಸ್ನೆಲ್ಲ ಕಡಿಮೆ ಮಾಡಿದ್ದೀನಿ. ಸೊ ಇವಾಗ ಯಾವುದೇ ಕಸ್ಟಮರ್ಸ್ಗಳು ಬರಲ್ಲ ಗೈಸ್, ಯಾಕಂದರೆ ಇವಾಗ ನೈಟ್ ಸಂಜೆ ಆಗಿದೆ, ನೀವೆಲ್ಲ ನೋಡ್ಬೋದು ಕ್ಲೈಮೇಟು. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ನಾವು ನಮ್ಮ ಸ್ಟೋರ್ನ ಎಕ್ಸ್ಪ್ಯಾಂಡ್ ಮಾಡ್ತಾಯಿದ್ದೀನಿ ಗೈಸ್, ಎಕ್ಸ್ಪ್ಯಾಂಡ್ ಮಾಡ್ತಾಯಿದ್ದೀನಿ. ಮ್ಯಾನೇಜಲ್ಲಿ ಹೋಗ್ಬಿಟ್ಟು ಲೈಸೆನ್ಸ್ 6ನ ಅಂದರೆ 4ನ ಅನ್ಲಾಕ್ ಮಾಡೋಣ ಯಾವುದರಲ್ಲಿ, ನೆಕ್ಸ್ಟ್ ವೀಡಿಯೋದಲ್ಲಿ. ಇವಾಗ ನಮ್ಮ ಸ್ಟೋರ್ನ ಎಕ್ಸ್ಪ್ಯಾಂಡ್ ಮಾಡ್ತಾಯಿದ್ದೀವಿ. ಸೊ ನೋಡೋಣ ನಮ್ಮ ಸ್ಟೋರ್ ಎಕ್ಸ್ಪ್ಯಾಂಡ್. ಓಕೆ ಗೈಸ್, ನೋಡ್ಬೋದು ನೀವು ಇವಾಗ ಜಸ್ಟ್ ಟ್ರಾನ್ಸಿಷನ್ ಆಯಿತು, ನೋಡ್ಬೋದು ನೀವು ಇಷ್ಟು ದೊಡ್ಡದಾಗಿದೆ ನಮ್ಮ ಸ್ಟೋರೀಗ. ಕ್ರೇಜಿ ಕ್ರೇಜಿ ಕ್ರೇಜಿಯಾಗಿ ಕಾಣ್ತಾ ಇದೆ ಗೈಸ್. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಎಲ್ಲನೂ ಮೂವ್ ಮಾಡ್ತೀನಿ ನಾನೀಗ. ಐ ಥಿಂಕ್ ಇದೆಲ್ಲ ಇಲ್ಲೇ ಇರಲಿ ಅನಿಸುತ್ತೆ. ಸೊ ಇದೆ ಅಲ್ವಾ, ಇದನ್ನು ಹಿಂದೆ ತೊಗೊಂಡೋಗ್ತೀನಿ. ಓಕೆ, ಇದಿಲ್ಲಿರಲಿ. ಓಕೆ ಪರ್ಫೆಕ್ಟ್. ಇದನ್ನು ಇದ್ರ ಪಕ್ಕ ಹಾಕ್ತೀನಿ ಗೈಸ್. ಓಕೆ ಪರ್ಫೆಕ್ಟ್. ಇದನ್ನು ಇಲ್ಲೇ ಇಡ್ತೀನಿ, ಯಾಕಂದರೆ ಇವಿದಾವಲ್ಲ, ಇವೆರಡನ್ನು ಮೂವ್ ಮಾಡ್ಕೊತೀನಿ ಹಿಂದೆ. ಓಕೆ, ಇದಿಷ್ಟು ಗ್ಯಾಪ್ ಬಿಡ್ತೀನಿ, ಯಾಕಂದರೆ ಆಮೇಲೆ ಹೇಳ್ತೀನಿ ಯಾಕಂತ. ಓಕೆ ಪರ್ಫೆಕ್ಟ್. ನೀವು ನೋಡ್ಬೋದು ಎಲ್ಲ ಸ್ಟ್ರೈಟಾಗಿ ಲೈನಲ್ಲಿದ್ದಾವೆ. ಸೊ ಇದನ್ನ ಒಂದು ಸ್ವಲ್ಪ ಈ ಕಡೆ ಮೂವ್ ಮಾಡ್ಕೊತೀನಿ, ಸ್ವಲ್ಪ ಹತ್ರವ. ಓಕೆ 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 ಪರ್ಫೆಕ್ಟ್. ಸೊ ಇದನ್ನು ಇಲ್ಲಿ ಮೂವ್ ಮಾಡ್ತೀನಿ. ಪರ್ಫೆಕ್ಟ್. ಓಕೆ, ಐ ಥಿಂಕ್ ಇದನ್ನೇನು ಮಾಡ್ತೀನಿ ಅಂದರೆ, ಇದನ್ನು ಸ್ವಲ್ಪ ಸೆಂಟ್ರಲ್ಲಿ ಹಾಕೊಂಡ್ಬಿಡ್ತೀನಿ ಗೈಸ್. ಸೆಂಟ್ರಲ್ಲಿ ಹೆಂಗಂದರೆ ಈಗ ರೊಟೇಟ್ ಮಾಡ್ಕೊತೀನಿ. ಓಕೆ ಓಕೆ, ಇದನ್ನು ಕೂಡ ರೊಟೇಟ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ನೋಡ್ಬೋದು ನೀವು ಇವಾಗ ಹೆಂಗೆ ಒಂಥರ ಚೆನ್ನಾಗಿ ಕಾಣ್ತಾ ಇದೆ ಅನಿಸುತ್ತೆ. ಓಕೆ, ಈಗ ಗನ್ ರ್ಯಾಕ್ನ ನಾನು ಆ ಸೈಡ್ ತೊಗೊಂಡೋಗ್ಬೇಕು, ಯಾಕಂದರೆ ಫುಲ್ ಇಲ್ಲೆಲ್ಲ ಬಂದುಬಿಟ್ಟು ಇದಿಷ್ಟು ಸ್ಪೇಸ್ ಕೂಡ ಗನ್ ರ್ಯಾಕ್ಸ್ದು ಇರಬೇಕು. ಸೊ ಈ ಸ್ಪೇಸ್ ಎಲ್ಲ ಬಂದುಬಿಟ್ಟು AR ಗನ್ಸ್ದು ಇರಬೇಕು ಅಂತ, ಹಾಗಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ನೀವು ಹೇಳಿ ಕಮೆಂಟ್ ಮಾಡಿ ಗೈಸ್, ಅವಾಗ ನನಗೆ ಅರ್ಥ ಆಗುತ್ತೆ. ಸೊ ಇದು ಜಸ್ಟ್ ಫಸ್ಟ್ ಲೆವೆಲ್ ಆಫ್ ಎಕ್ಸ್ಪ್ಯಾಂಡಿಂಗ್ ದ ಸ್ಟೋರ್. ಸೊ ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಈಗ ಇನ್ನಿಷ್ಟು ಪ್ರಾಡಕ್ಟ್ಸ್ಗಳನ್ನ ನಾನು ಆರ್ಡ್ರ್ ಮಾಡ್ತೀನಿ. ನಮ್ಮ ಹತ್ರ ಇನ್ನೊಂದೇನೆಂದರೆ, ಬ್ಯಾಂಕ್ ಕಡೆಯಿಂದ ಲೋನ್ ತೊಗೋಬೋದು. ಎಷ್ಟು ಅಂದರೆ 15,000 ಗಾಯ್ಸ್. ನಮ್ಮ ಹತ್ರ ಆಲ್ರೆಡಿ 15,700 ನಮ್ಮ ಶಾಪ್ ಅಲ್ಲಿದೆ, ಅಂದರೆ ನಮ್ಮ ಹತ್ರ ಇದೆ. ಸೊ ಇವಾಗ ಬ್ಯಾಂಕ್ ಕಡೆಯಿಂದ ನಾವು ಆಲ್ರೆಡಿ ಬ್ಯಾಂಕಿಗೆ ಎಷ್ಟು ಲೋನ್ ಕಟ್ಟಬೇಕಂದ್ರೆ 1,650 ಕಟ್ಟಬೇಕು, 8,250 ಕಟ್ಟಬೇಕು. ಸೊ ಅದ್ರ ಜೊತೆಗೆ 15,000 ಕೂಡ ನಾವು ತೊಗೊಂಡಿದ್ದೀವಿ. ನೀವು ನೋಡ್ಬೋದು ಈಗ ನಮ್ಮ ಹತ್ರ ಇರೋ ಬ್ಯಾಲೆನ್ಸ್ ಬಂದ್ಬಿಟ್ಟು 30,700 ಗಾಯ್ಸ್. 700 ಇದೆ, 30,700. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಸೊ ನಮ್ಮ ಹತ್ರ ಆಲ್ರೆಡಿ ಶೆಲ್ಫ್ ಇದೆ ಅಲ್ವಾ, ಶೆಲ್ಫ್ ಈಗ ಒಂದು ಶೆಲ್ಫ್ ತೊಗೋಬೇಕನ್ಸುತ್ತೆ. ಒಂದು ಶೆಲ್ಫ್ ತೊಗೊಳ್ಳ ಏನು ಮಾಡಲಿ. ಸೊ ಇದನ್ನೊಂದು ಫಸ್ಟ್ ಇದು ಮೂವ್ ಮಾಡ್ಕೊಂಬಿಡ್ತೀನಿ ಈ ಕಡೆ. ಓಕೆ ಓಕೆ ಪರ್ಫೆಕ್ಟ್. ಇದು ಕರೆಕ್ಟ್ ಹತ್ತಿರ ಇದೆ. ಒಂದು ಸ್ವಲ್ಪ ಮೂವ್ ಮಾಡ್ತೀನಿ. ಓಕೆ ಓಕೆ ಗೈಸ್, ಇಲ್ಲಿ ಒಂದು ಬರುತ್ತೆ, 2 ಬರುತ್ತೆ, 3 ಬರುತ್ತೆ. ಸೊ ಐ ನೀಡ್ ಟು ಬೈ 3 ಶೋಕೇಸಸ್ ಆ್ಯಂಡ್ 1 2 3 4. ಸೊ ಗನ್ ರ್ಯಾಕ್ನ ನಾನು ಆಚೆ ತೊಗೊಂಡೋಗಿ ಇಟ್ಬಿಡ್ತೀನಿ. ಪರ್ಫೆಕ್ಟ್. ಇದ್ರ ಅಕ್ಕಪಕ್ಕನೇ ಇದ್ದಾವೆ. ಸೊ ಇದನ್ನು ಇದ್ರ ಪಕ್ಕ ಇಡಲ. ಓಕೆ, ಕೆಲಸ ಮಾಡೋಣ. ಓಕೆ, ಇವಾಗ ನಾನು ಫಸ್ಟ್ ಆರ್ಡ್ರ್ ಮಾಡೋಣ, ಆನಂತರ ಏನೇನಾಗುತ್ತೆ ಅಂತ ಆನಂತರ ನೋಡೋಣ. ನಾನೀಗ ಎಷ್ಟು
ವೆಪನ್ ಪ್ಯಾನಲ್ಸ್ನ ತೊಗೊತಾ ಇದ್ದೀನಿ, 5 ವೆಪನ್ ಪ್ಯಾನಲ್ಸ್ನ ತೊಗೊತಾ ಇದ್ದೀನಿ. ಅದ್ರ ಜೊತೆಗೆ ಶೆಲ್ಫ್ಗಳು 25 ಶೆಲ್ಫ್ಸ್, 25 ಶೆಲ್ಫ್ಸ್ ಅಂತ ನೋಡಿ, 2500 ಶೆಲ್ಫ್ ಇದೆ. ಸೊ ಇವಾಗ ನಾವು ಆಲ್ಮೋಸ್ಟ್ ಆಲ್ ಎಷ್ಟು ಶೆಲ್ಫ್ ಆ್ಯಡ್ ಮಾಡಿದ್ವಿ ಅಂದರೆ 8 ಶೆಲ್ಫ್ನ ಆ್ಯಡ್ ಮಾಡಿದ್ದೀವಿ. ಏನಕ್ಕಪ್ಪ ಇಷ್ಟು ಅಂತ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಗೈಸ್, ನಾನು ಹೇಳ್ತೀನಿ. ಸೊ ಅದ್ರ ಜೊತೆಗೆ ಗನ್ ರ್ಯಾಕ್ಸ್ ಕೂಡ 3 ಆರ್ಡರ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು ಈಗ ಟಕ್ ಟಕ್ ಅಂತ ನಮ್ಮ ಡೆಲಿವರಿ ಆಗುತ್ತೆ ಗೈಸ್ ಈಗ. ವಾ, ದಟ್ ವಾಸ್ ಕ್ರೇಜಿ ಗೈಸ್. ಓಕೆ, ನಮ್ಮ ಗನ್ ರ್ಯಾಕ್ ಬಂದಿದೆ. ಓಕೆ, ಗನ್ ರ್ಯಾಕ್ನ ಇಲ್ಲೇ ಇಡ್ತೀನಿ, ಇದ್ರ ಪಕ್ಕನೇ. ಪರ್ಫೆಕ್ಟ್ ಆಗಿದೆ ಅನಿಸುತ್ತೆ. ಇದೊಂದು ಸ್ವಲ್ಪ ಮೂವ್ ಮಾಡ್ತೀನಿ. ಪರ್ಫೆಕ್ಟ್ ಗೈಸ್. ಪರ್ಫೆಕ್ಟ್. ಸೊ ಇದು ಯಾಕೆ ನಾನು ಗನ್ ರ್ಯಾಕ್ ಈ ಸೈಡ್ ಇಟ್ಟಿದ್ದೀನಿ ಅಂದರೆ, ಯಾಕಂದರೆ ನಾನು ಈ ಥರದ್ದು ಗನ್ ಪ್ಯಾನಲ್ಸ್ನ ಏನಾದರೂ ಇಟ್ಬಿಟ್ಟಿದ್ರೆ, ವೆಪನ್ ಪ್ಯಾನಲ್ಸ್ ಏನಾದರೂ ಈ ಸೈಡು ಮತ್ತು ಅಥವಾ ಶೆಲ್ಫ್ನ ಏನಾದರೂ ಈ ಸೈಡ್ ಇಟ್ಬಿಟ್ಟಿದ್ರೆ ನಮ್ಮ ಗನ್ ಶಾಪ್ ಗನ್ಸ್ ಆ್ಯಂಡ್ ಆಕ್ಸೆಸರೀಸ್ ಲೋಗೋ ಕಾಣೋದೇ ಇಲ್ಲ ಗೈಸ್. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಇಡಬೇಕಾಗುತ್ತೆ. ನನಗೆ ಯಾಕೋ ಈ ಡಿಸೈನ್, ಇವಾಗ ನಾನು ಸೆಟಪ್ ಮಾಡ್ತಾ ಇರೋ ಡಿಸೈನ್ ನನಗೆ ಯಾಕೋ ಇಷ್ಟ ಆಗ್ತಿಲ್ಲ ಅನಿಸುತ್ತೆ. ಯಾಕಂದರೆ ಐ ನೀಡ್ ಟು ವರ್ಕ್ ಆನ್ ದಿಸ್. ತುಂಬ ಸ್ವಲ್ಪ ಟೈಮ್ ತೊಗೊಂಡು ವರ್ಕ್ ಮಾಡಬೇಕನ್ಸುತ್ತೆ. ಅದಕ್ಕೋಸ್ಕರ ಸುಮ್ಮನೆ ಟ್ರಯಲ್ ಆಗಿ ಆ ಕಡೆ ಈ ಕಡೆ ಇಟ್ಟು ನೋಡ್ತಾ ಇದ್ದೀನಿ ಇದು ಶೆಲ್ಫ್ನ. ಸೊ ಹೇಗಿದ್ರು ಶೆಲ್ಫು ತುಂಬ ಇದ್ದರೆ ನಮಗೆ ಏನಂತಾರೆ ಪ್ರಾಫಿಟ್ ಆಗಲ್ಲ ಗೈಸ್. ಯಾಕಂದರೆ ನಾವು ಜಾಸ್ತಿ ಮಾಡ್ತಾ ಇದ್ದಿದ್ದೆ AR ಗನ್ಸು. ನಾನು ಏನು ಮಾಡ್ಬಿಡ್ತೀನಿ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರೀ AR ಗನ್ಸ್ನ ತುಂಬ ಸೆಲ್ ಮಾಡ್ತೀನಿ. ಯೂಶ್ವಲ್ ಆಗಿ ಆಕ್ಸೆಸರೀಸ್ ಅಂದರೆ ಇವು ಬುಲೆಟ್ಸು ಆಯಿತು, ಆ್ಯಮೋಸು 7.8mm ಆ್ಯಮೋಸು, 9mm ಆ್ಯಮೋಸು, ಮತ್ತು ನೆಕ್ಸ್ಟು ಸ್ಟ್ಯಾಂಡರ್ಡ್ ಗನ್ ಆಯಿಲು, ಪ್ರೀಮಿಯಮ್ ಗನ್ ಆಯಿಲು. ಅದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ನಮ್ಮ ಸ್ಟೋರ್ನ ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಯಾಕಂದರೆ ನೆಕ್ಸ್ಟ್ ವೀಡಿಯೋ ಅಂದರೆ ಇದ್ರದ್ದು ಒಂದು ಫೈನಲ್ ಪಾರ್ಟ್ ತೆಗೆದುಬಿಟ್ಟು ಮ್ಯಾಕ್ಸಿಮಮ್ ಎಷ್ಟು ಎಕ್ಸ್ಪ್ಯಾಂಡ್ ಮಾಡ್ಬೋದು, ಎಷ್ಟು ಅಪ್ಗ್ರೇಡ್ ಮಾಡ್ಬೋದು ಅದನ್ನೆಲ್ಲ ಮಾಡಿಬಿಡ್ತೀನಿ. ಇನ್ನೂ ಒಂದು ನಮ್ಮ ಹತ್ರ ಲೈಸೆನ್ಸ್ ಬಾಕಿ ಇದೆ. ಲೈಸೆನ್ಸ್ 4 ತೊಗೋಬೇಕು ನಾವು. ಲೈಸೆನ್ಸ್ 4 ತೊಗೊಂಡಾದ ನಂತರ ನಮಗೆ ತುಂಬ ಅನ್ಲಾಕ್ ಆಗೋದಿದೆ. ಇದು ಜಸ್ಟ್ ಸುಮ್ಮನೆ ಟ್ರಯಲ್ ನೋಡೋಣ ಅಂತ ಇಡ್ತಾ ಇದ್ದೀನಿ ಎಲ್ಲ ಶೆಲ್ಫು ಮತ್ತು ಶೋಕೇಸ್ನೆಲ್ಲ. ಬಟ್ ನಾನು ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಕರೆಕ್ಟಾಗಿ ಕ್ಲಿಯರಾಗಿ ನಾನು ಯಾವ ಥರ ಸೆಟಪ್ ಮಾಡಿದ್ದೀನಿ, ಯಾವ ಥರ ನಮಗೆ ಮೋಸ್ಟ್ ಪ್ರಾಫಿಟ್ ಆಗಬೇಕು ಆ ಥರ ಸೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಗಾಯ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮರಿದೇ ಇರಬೇಡಿ. ಹಾಗೆ ಕಮೆಂಟ್ ಕೂಡ ಮಾಡಿ, ಯಾಕಂದರೆ ಕಮೆಂಟ್ ಮಾಡಿದಾಗಲೇ ಗೊತ್ತಾಗುತ್ತೆ ನನಗೆ ನಾನು ಯಾವ ಥರ ಗೇಮ್ ಪ್ಲೇ ಆಡ್ತಾಯಿದ್ದೀನಿ, ಇನ್ನು ಕಾಮೆಂಟೇಟ್ರಲ್ಲಿ ಇಂಪ್ರೂವ್ಮೆಂಟ್ ಬೇಕಾ ಅಥವಾ ಡಿಫ್ರೆಂಟ್ ಗೇಮ್ಸ್ ನೀವು ಸಜೆಸ್ಟ್ ಮಾಡೋದಾದರೂ ಕೂಡ ನೀವು ಮಾಡ್ಬೋದು. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್.